ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಈಗ ಬೇಸಿಗೆಗಾಲ ಶುರುವಾಗದೈತಿ. ಎಲ್ಲರೂ ಶಾಂಡ್ಗಿ ಹಪ್ಪಳ ಮಾಡ್ಕೊಳ್ಳೋದಿರ್ಬೇಕು. ನಾನು ಇವತ್ತ ರವೆ ಹಪ್ಪಳ ಮಾಡಿ ತೋರ್ಸದೇನಿ. ಇದನ್ನ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಮತ್ತೆ ಯಾರು ಬೇಕಾದ್ರೂ ಬಿ ಮಾಡ್ಕೋಬಹುದು. ನಮ್ ಚಾನೆಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ ರವೆ ಹಪ್ಪಳ ಹೇಗ್ ಮಾಡೋದಂತ ನೋಡೋಣ. ಹಪ್ಪಳ ಮಾಡಾಕ ಮೊದಲು ನಾವು ನೀರ್ ಕಾಯಕ್ ಇಟ್ಕೋಬೇಕು. ನಾ ಇಲ್ಲಿ ಈ ವಟಕಲೆ 1 ವಟಕ ರವೆ ತಗೊಳ್ಳೋದೇನು 8 ವಟಕ ನೀರ್ ಹಾಕೋಬೇಕು. ನಾವ 1 2 3 4 5 6 7 8 ಮುಚ್ಚಿಡ್ತೇನೆ ನಾನು. ಇದು ಹೆಸರು ಬರಬೇಕು. ಇದ್ ನೀರೇ ಹೆಸರು ಬಂದೈತಿ. ನಾ ಇಲ್ಲಿ ಒಂದ್ ಅರ್ಧ ಚಮಚಕ್ಕಿಂತನೂ ಕಡಿಮೆ ಹಪ್ಪಳ ಖಾರ ಹಾಕದೇನು. ಹಪ್ಪಳ ಖಾರ ನಿಮ್ ಕಡೆ ಇತ್ತಂದ್ರ ಹಾಕೊಂಡ್ ಮಾಡ್ಕೋರಿ, ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು. ಆದ್ರ ಹಪ್ಪಳ ಖಾರ ಹಾಕಿ ಮಾಡ್ಕೋದ್ರಿಂದ ಹಪ್ಪಳ ಬಹಳ ರುಚಿಯಾಗಿ ಆಗ್ತಾವು. ರುಚಿಗೆ ಬೇಕಾಗುವಷ್ಟು ಉಪ್ಪ ನೋಡಿ ಹಾಕೋರಿ. ಬಹಳ ಆತಂದ್ರ ಹಪ್ಪಳ ನಾವು ಕರ್ಕೋತೇವಲ್ಲ ಆಗ ಬಹಳ ಹತ್ತೈತಿ. ಈಗ ರವಾ ತಗೊಂಡೇವಲ್ಲ 1 ಕಪ್ ಇದನ್ನ ಹಾಕಿ ತಿರ್ವಾಡ್ಕೋಬೇಕು. 1 ಕಪ್ ರವೆ ತಗೊಂಡೇನ್ ನಾನು. ಇಲ್ಲಿ ನಾನು 8 ಕಪ್ ನೀರ್ ಹಾಕೊಂಡೇನು. ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೋರಿ. ಹಾಕಿ ತಿರ್ವಾಡ್ರಿ. ಇದನ್ ಚಲೋದಂಗ ಗಂಟೆ ಆಗ್ಬಾರ್ದಿದ. ರವಾ ಹಾಕೋಬೇಕಾದ್ರ ಉರಿ ಸಣ್ಣ ಇಟ್ಕೊಂಡ್ ಹಾಕೋರಿ, ಆಗ ಗಂಟೆ ಆಗೋದಿಲ್ಲ. ಈ ಹಪ್ಪಳ ಮಾಡ್ಕೊಳ್ಳೋದ ಬಹಳ ಸಿಂಪಲ್ ಐತಿ. ಯಾರ್ ಬೇಕಾದ್ರೂ ಬಿ ಮಾಡ್ಕೋಬಹುದು. ಏನ್ ಕೆಡ್ತೈತಿ ಆ ತರ ಏನಿಲ್ಲ. ಬಹಳ ಸಿಂಪಲ್ ಐತಿ. ಒಬ್ಬೊಬ್ರ ಇದ್ರೆ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು. ಮತ್ ಕಡಿಮೆ ಸಮಯದಾಗ ಬಿ ಇವತ್ನ ಮಾಡ್ಕೋಬಹುದು ನಾವ. ಇದ್ ನೋಡ್ರಿ ಕುದಿಯಾಕತ್ತ ಗಟ್ಟಿ ಆಗದೈತಿ. ಒಂದ್ ಸ್ವಲ್ಪ ಕುದಿಲಿದ ಒಂದ್ 5 ನಿಮಿಷ ಕುದಿಸ್ಕೋಬೇಕು ನಾವ್ ಇದನ್ನ. ಕುದಿತಾ ಕುದಿತಾ ಗಟ್ಟಿ ಆಗ್ತಿರ್ತೈತಿ. ಇದ ಈ ತರ ತಿರ್ವಾಡ್ಕೋತೀರ್ರಿ. ಇದು ಕುದಿಯಾಕತ್ತ ಒಂದ್ 2 ನಿಮಿಷ ಆತು ನೋಡ್ರಿ. ಈ ತರ ಗಟ್ಟಿ ಆಗದೈತಿ. ಇದ ಇನ್ನೊಂದ್ ಸ್ವಲ್ಪ ಕುದಿಸ್ಕೋಬೇಕು. ಇದನ್ನ ಚಲೋದಂಗ್ ಕುದಿಸ್ಕೊಂಡ್ ಹಾಕೊಂಡ್ರಿ ಅಂದ್ರ ಒಟ್ಟ ಕಟ್ ಆಗಂಗಿಲ್ಲ, ಮುರಿಯಂಗಿಲ್ಲ, ಚಲೋ ಬರ್ತಾವ ಹಪ್ಪಳ. ರವೆ ಹಾಕಿದ ಬಳಕ ಒಂದ್ 5 ನಿಮಿಷ ಕುದಿಸ್ಕೋರಿ ನೀವ. ಕರೆಕ್ಟ್ ಆಗಿ ಆಗ್ತೈತದ. ಮೀಡಿಯಂ ಉರಿ ಇಟ್ಟ 5 ನಿಮಿಷ ಕುದಿಸ್ಕೋರಿ. ಇದ್ ನೋಡ್ರಿ ಕುದ್ದೈತಿದೆ. ಈಗ ಈ ತರ ಗಟ್ಟಿಯಾಗೈತಿ ನೋಡ್ಬೋದು ನೀವ. ಈಗ ಇಲ್ಲಿ ಲಾಸ್ಟಿಗೆ ನಾನು ಜೀರಿಗೆ ಹಾಕದೇನು. ಜೀರಿಗೆ ಮೊದಲ್ ಹಾಕೊಂಡ್ರ ಅದ್ರ ಕಲರ್ ಬಿಡ್ತೈತಿ. ಒಂದ್ ಸ್ವಲ್ಪ ಅದ ಯೆಲ್ಲೋ ಕಲರ್ ಬರ್ತೈತಿ. ಅದಕ್ಕಾಗಿ ಜೀರಿಗೆ ಲಾಸ್ಟಿಗೆ ಹಾಕೋರಿ. ನೀವ್ ಬೇಕಂದ್ರ ಮುಂಚೆ ಬಿ ಹಾಕೊಂಡ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕದನ್ ನಾನು. ಇದು ಆಪ್ಷನಲ್. ನೀವ್ ಈ ತರ ಬೇಕಂದ್ರ ಹಸಿ ಮೆಣಸಿಕಾಯಿ ಇರ್ತದಲ್ಲ ಅದನ್ನ ಬಿ ಕಟ್ ಮಾಡಿ, ಇಲ್ಲಾಂದ್ರ ಜಜ್ಜಿ ಹಾಕೋಬಹುದು. ನಿಮಗೆ ಯಾವ್ದು ಚಲೋ ಅನಿಸ್ತದಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ಏನಿಲ್ಲ ಅಂದ್ರನು ಸಿಂಪಲ್ ಉಪ್ಪ ಜೀರಿಗೆ ಅಷ್ಟ ಹಾಕಿ ಬಿ ಮಾಡ್ಕೋಬಹುದು. ಮಸಾಲೆ ನಿಮಗ್ ಹೆಂಗ್ ಬೇಕಂಗ ಅಡ್ಜಸ್ಟ್ ಮಾಡ್ಕೋಬಹುದು. ಇದ್ ನೋಡ್ರಿ ಆಗೇತಿ. ಗ್ಯಾಸ್ ಬಂದ್ ಮಾಡ್ತೇನೆ ಈಗ. ಇದ ಒಂದ್ 2 ನಿಮಿಷ ಬಿಡ್ತೇನೆ ನಾನು. ಒಂದ್ ಸ್ವಲ್ಪ ಆರ್ತತಿ. ಆರಿದ ಬಳಕ ನಾವ ಹಪ್ಪಳ ಮಾಡ್ಕೊಳ್ಳೋನು. ಬಿಸಿ ಇದ್ದಾಗ ಹಾಕೋಕ್ ಹೋದ್ರ ನಾವು ಪಾಲಿಥಿನ್ ಮ್ಯಾಗ ಹಾಕೋತೇವಲ್ಲ ಆಗ ಒಂದ್ ಸ್ವಲ್ಪ ಇದನ್ ಕರ್ಗು ಚಾನ್ಸ್ ಇರ್ತತಿ. ಅದಕ್ಕಾಗಿ ಒಂದ್ ಸ್ವಲ್ಪ ಆರ್ಸಿ ಆಮ್ಯಾಗ ಹಾಕೋರಿ. ಒಂದ್ 5 ನಿಮಿಷ ಬಿಟ್ಟು ಹಾಕೊಳ್ಳೋಣ ನಾವ. ಹಪ್ಪಳ ಮಾಡ್ಕೊಳಕ ನಾ ಇಲ್ಲಿ ಒಂದು ಕವರ್ ಹಾಸ್ಕೊಂಡೇನು. ಈಗ ಹಪ್ಪಳ ಮಾಡ್ಕೊಳ್ಳೋನು. ನಾ ಇಲ್ಲಿ ಬ್ಯಾರೆ ತ್ರಾಗ ಒಂದ್ ತಕ್ಕೊಂಡೇನು. ಆರೇತ್ ಬೀದ ಹಿಂಗ ಒಂದ್ ಚಮಚದಾಗ ತಗೊಂಡ ಹಾಕೋಬೇಕು. ಹಾಕಿ ಈ ತರ ಸ್ಪ್ರೆಡ್ ಮಾಡ್ಕೋತ ಹೋಗ್ರಿ. ನಿಮ್ಗೆ ಎಷ್ಟ್ ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ಮಾಡ್ಕೋಬಹುದು. ಆರಿದ ಗಟ್ಟಿ ಆಗೈತಿ. ಬಹಳ ಸಿಂಪಲ್ ಐತಿ ಹಪ್ಪಳ ಮಾಡ್ಕೊಳ್ಳೋದ. ಇದೇ ತರ ಎಲ್ಲಾ ಹಪ್ಪಳ ಬಿ ಮಾಡ್ಕೋತೇನೆ ನಾನು. ನೋಡ್ರಿ ಎಲ್ಲಾ ಹಪ್ಪಳಾನು ಮಾಡ್ಕೊಂಡೇನ್ ನಾನು. ಇವ ಸಾಯಂಕಾಲ ತನ ಒಣಗ್ಲಿ, ಸಾಯಂಕಾಲ ತೋರಿಸ್ತೇನೆ ನಾ ನಿಮಗ. ಇವ್ ನೋಡ್ರಿ ಮುಂಜಾನೆ ಮಾಡ್ಕೊಂಡಿದ್ದಿಲ್ಲ ಹಪ್ಪಳ. ಇವ ಒಣಗಿದಾವ. ಈಗ ಬಿಸಿಲು ಚಲೋ ಇತ್ತ ನಾನು ಒಂದ ದಿನದಾಗ ಚಲೋದಂಗ ಒಣಗಿದಾವು. ಆದ್ರೂ ಇವತ್ತನ್ನ ತಿರಿಶೈಕಶಿಂದ
ಇನ್ನೊಂದ್ ದಿನ ಒಣಸ್ಕೋತೇನೆ ನಾನು. ಇನ್ನೊಂದ್ ದಿನ ಒಣಗಿದ ಬಳಕ ಫ್ರೈ ಮಾಡಿ ತೋರಿಸ್ತೇನೆ ನಿಮಗ. ಎಲ್ಲಾ ಬಿ ತಿರಿಸಿಟ್ಟ ಇನ್ನೊಂದ್ ದಿನ ಒಣಸ್ತೇನು. ರವೆ ಹಪ್ಪಳ ಮಾಡ್ಕೊಂಡಿದ್ದುಲ್ಲ ಇವ ಒಣಗಿದಾವು. ನಾ ಇವತ್ನ 2 ರಿಂದ 3 ದಿನ ಬಿಸಿಲಾಗ ಒಣಸಿದೆನು. ಈ ತರ ಮಾಡಿ ಇಟ್ಕೊಂಡ್ವಿ ಅಂದ್ರ ನಾವ 1 ವರ್ಷ ತನ ಬಿ ಇಟ್ಕೋಬಹುದು. ಈಗ ನಿಮಗ ಫ್ರೈ ಮಾಡಿ ತೋರಿಸ್ತೇನೆ ನಾ ಇವತ್ನ. ಎಣ್ಣೆ ಕಾಯಕ್ ಇಟ್ಟಿದೆನು, ಎಣ್ಣೆ ಕಾದೈತಿ. ಈಗ ಹಪ್ಪಳ ಹಾಕ್ತೇನು. ಏನ್ ಮಸ್ತಾಗಿ ಬಂದೈತಿ ನೋಡ್ರಿ ಹಪ್ಪಳ. ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಬಿ ತಿನ್ನಾಕ ಬಹಳ ಮಸ್ತ್ ಆಗಿರ್ತಾವ ಇವು ಹಪ್ಪಳ. ಬಹಳ ಕೆಲ್ಸನು ಏನಿಲ್ಲ. ಮತ್ತ ಒಮ್ಮೆ ಮಾಡಿ ಇಟ್ಕೊಂಡೆ ಅಂದ್ರ 1 ವರ್ಷ ತನ ನಾವ್ ಯಾವಾಗ ಬೇಕಾದಾಗ ಫ್ರೈ ಮಾಡ್ಕೊಂಡ್ ತಿನ್ಬಹುದು. ಮಕ್ಕಳು ಸಾಯಂಕಾಲ ಅದು ಏನ್ರೆ ಕೂಡ ಅಂತಿರ್ತಾರಲ್ಲ ಆ ಟೈಮ್ನ್ಯಾಗ ಇವತ್ನೆಲ್ಲ ಫ್ರೈ ಮಾಡಿ ಕೊಟ್ರ ಬಿ ನಡಿತೈತಿ. ಇವತ್ನ ನಾವ ಮಸಾಲಾ ಪಾಪಡ್ ಬಿ ಮಾಡ್ಕೋಬಹುದು. ರವೆ ಹಪ್ಪಳ ಫ್ರೈ ಮಾಡ್ಕೊಂಡೆ ನಾನು. ನಮಗೆ ಈಗ ಎಷ್ಟು ಬೇಕಷ್ಟ ಮಾಡಿ ಉಳಿದ ಡಬ್ಬಿ ತುಂಬಿ ಇಟ್ಕೋಬಹುದು. ನೋಡ್ಬೋದು ನೀವ ಏನ್ ಮಸ್ತಾಗಿ ಬಂದಾವ್ ಹಪ್ಪಳ ತಲಿ. ಮಾಡ್ಕೊಳ್ಳೋದ ಸುಲಭ ಇದ್ರನು ತಿನ್ನಾಕಂತೂ ಅಗ್ದಿ ಮಸ್ತ್ ಆಗಿರ್ತಾವು. ನೀವು ಒಮ್ಮಿ ಮಾಡಿ ನೋಡ್ರಿ. ಈ ತರ ಹಪ್ಪಳ 1 3 ತೋರಿಸ್ತೇನೆ ನೋಡ್ರಿ. ನಿಮಗ ನೋಡಿದ್ರನ ಗೊತ್ತಾಗ್ತೈತಿ ಎಷ್ಟ್ ಕ್ರಂಚಿ ಆಗಿ ಏನ್ ಮಸ್ತ್ ಆಗಿ ಬಂದೈತಿ ಅಂತೀರಿ ನೀವು. ತಿನ್ನಾಕ ಒಟ್ಟ ಮಸ್ತ್ ಆಗಿರ್ತೈತಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.